ಈ ವಿಡಿಯೋದಲ್ಲಿ ಮಾವಿನ ಹಣ್ಣಿನ ಕೇಕನ್ನು ಮಾಡ್ತಾ ಇರುವಂಥದ್ದು. ಇದು ತುಂಬ ಈಸಿಯಾಗಿದೆ, ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ಬಳಸ್ಕೊಂಡು ಮಾಡ್ತಿರುವಂಥದ್ದು. ತುಂಬ ರುಚಿಯಾಗಿರುತ್ತೆ ಮತ್ತು ಸಸ್ಯಾಹಾರಿ ಕೂಡ. ಅಂದರೆ ಮೊಟ್ಟೆ ಏನು ಬಳಸ್ತಾ ಇಲ್ಲ, ಮೈದಾ ಬಳಸ್ತಾ ಇಲ್ಲ. ಸೊ ರೆಗ್ಯುಲರ್ ರವೆ, ಚಿರೋಟಿ ರವೆನ ಬಳಸಿ ಈ ಕೇಕನ್ನು ಮಾಡ್ತಿರುವಂಥದ್ದು. ಈ ಕೇಕ್ ಮಾಡೋದಕ್ಕೆ ಹೆಚ್ಚಿನ ಸಮಯದ ಅವಶ್ಯಕತೆಯೂ ಇಲ್ಲ. ಇರೋ ಅಂಥ ಮನೇಲಿರುವಂತಹ ಪದಾರ್ಥಗಳನ್ನೇ ಬಳಸಿ ಬಹಳ ಈಸಿಯಾಗಿ ತುಂಬ ರುಚಿಯಾಗಿ ಮಾಡುವಂತಹ ಕೇಕ್ ಇದು, ಮಾವಿನ ಹಣ್ಣಿನ ಕೇಕು. ಒಮ್ಮೆ ಎಲ್ಲರೂ ಟ್ರೈ ಮಾಡಿ ಹೇಗಿದೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ನಮ್ಮದು ಕನ್ನಡ ಚಾನಲ್. ನಾನು ನಂದಿನಿ. ಇವತ್ತು ನಾನಿಲ್ಲಿ ಮಾವಿನ ಹಣ್ಣಿನ ಕೇಕನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ತುಂಬ ರುಚಿಯಾಗಿರುವಂತಹ ಒಂದು ಮಾವಿನ ಹಣ್ಣು ತೊಗೊಳ್ಳಿ. ಆ ಮಾವಿನ ಹಣ್ಣು ತೊಗೊಂಡು ಕಟ್ ಮಾಡಿ ಅದರೊಳಗಿರುವಂತಹ ಹಣ್ಣನ್ನು ಕಂಪ್ಲೀಟ್ ಕ್ಲೀನಾಗಿ ತೊಗೊಳ್ಳೋಣ. ತುಂಬ ರುಚಿಯಾಗಿ ಬರುತ್ತೆ, ಬಹಳ ಈಸಿಯಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಈ ಹಣ್ಣನ್ನೆಲ್ಲ ತೊಗೊಳ್ಳೋಣ. ತೊಗೊಂಡ ನಂತರ ಇದಕ್ಕೆ ಫಸ್ಟ್ 3/4 ಕಪ್ ಸಕ್ಕರೆ ನಾನು ತೊಗೊಳ್ತಾ ಇದ್ದೀನಿ. ನಿಮಗೆ ಸಕ್ಕರೆ ಕಡಿಮೆ ಬೇಕಂದರೆ ಕಡಿಮೆ ತೊಗೊಳ್ಳಿ, ಇಲ್ಲ ಹೆಚ್ಚಿಗೆ ಬೇಕಂದರೆ ಹೆಚ್ಚಿಗೆ ತೊಗೊಳ್ಳಿ. ನಂತರದಲ್ಲೇ ಇದಕ್ಕೆ 2 ಕಪ್ಪು, ಯಾವುದರಲ್ಲಿ ಸಕ್ಕರೆ ತೊಗೊಂಡಿದ್ವೋ ಅದೇ ಮೆಜರ್ಮೆಂಟಲ್ಲಿ 2 ಕಪ್ಪು ರವೆ ತೊಗೊಳ್ಳೋಣ, ಚಿರೋಟಿ ರವೆನ. 2 ಕಪ್ ಚಿರೋಟಿ ರವೆ ನಂತರ 1 ಅಥವಾ 2 ಏಲಕ್ಕಿ ಹಾಕ್ಕೊಳ್ಳಿ. ಇನ್ನು ಜಾಸ್ತಿ ಹಾಕ್ಕೊಂಡ್ರೆ ಅದು ಚೆನ್ನಾಗಾಗಲ್ಲ, ಹಾಗಾಗಿ ನಾನು 1 ತೊಗೊಂಡಿದ್ದೀನಿ, ನೀವು 2 ಬೇಕಾದರೆ ತೊಗೊಳ್ಳಿ. ಹಾಗೆ 3/4 ಕಪ್ಪಿನಷ್ಟು ಹಾಲು ಹಾಕಿ, ಮತ್ತು ಅರ್ಧ ಕಪ್ಪು ಇಲ್ಲ ಇನ್ನು 3/4 ಕಪ್ನಷ್ಟೇ ಎಣ್ಣೆ ಹಾಕಿದ್ರೂ ನಡೆಯುತ್ತೆ. 3/4 ಕಪ್ಪು ಎಣ್ಣೆ ಹಾಕ್ಬಿಟ್ಟು ಇದನ್ನು ಮಿಕ್ಸಿಯಲ್ಲಿ ಕ್ಲೀನಾಗಿ ರುಬ್ಕೊಳ್ಳಿ. ರುಬ್ಬಿದ ನಂತರ ಇದಕ್ಕೆ ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಫಸ್ಟು ಬೇಕಿಂಗ್ ಪೌಡರ್ನ ಹಾಕೊಳ್ಳೋಣ, 1 ಸ್ಪೂನಷ್ಟು. ನಂತರ 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾ, ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳಿ. ಗಟ್ಟಿ ಜಾಸ್ತಿ ಆಗಿದೆ ಅನಿಸಿದ್ರೆ ಒಂದೇ ಡೈರೆಕ್ಷನಲ್ಲೇ ತಿರುಗಿಸ್ಬೇಕು, 2 ಡೈರೆಕ್ಷನಲ್ಲ, ಮತ್ತು ಸಾಫ್ಟಾಗೆ ತಿರುಗಿಸ್ಬೇಕು. ಅದಾದ ನಂತರ ಕೇಕ್ ಮೌಲ್ಡ್ಗೆ ಬಟರ್ ಪೇಪರ್ನ ಹಾಕ್ಕೊಂಡು ಆ ಬಟರ್ ಪೇಪರ್ಗೆ ಏನು ನಾವು ಮಿಕ್ಸ್ ಮಾಡ್ಕೊಂಡಿದ್ವಿ ಆ ಕೇಕ್ ಬ್ಯಾಟರ್ನ ಹಾಕೊಳ್ಳೋಣ. ನೋಡ್ತಾ ಇದ್ದೀರಾ ಬ್ಯಾಟರ್ ಹೇಗಿದೆ ಅಂತ, ಇಡ್ಲಿ ಹಿಟ್ಟಿನಷ್ಟೇ ಹದವಾಗಿದೆ. ಈಗ ಅದನ್ನು ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಅಲುಗಾಡಿಸಿ, ನಂತರ ಇದ್ರ ಮೇಲೆ ನಿಮ್ಗೆ ಅವಶ್ಯಕತೆ ಇದೆ ಅನಿಸಿದ್ರೆ ಡ್ರೈ ಫ್ರೂಟ್ಸ್ ಹಾಕಿ, ಇಲ್ಲಾಂದರೆ ಹಾಗೆ ಹಾಕಿದ್ರೂ ನಡೆಯುತ್ತೆ. ನಾನಿಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವ್ದು ಬೇಕಿದ್ರೂ ಹಾಕ್ಕೊಳ್ಳಿ, ಬಾದಾಮಿ ಹೆಚ್ಚಿ ಹಾಕ್ಕೊಳ್ಳಿ, ಗೋಡಂಬಿ, ದ್ರಾಕ್ಷಿ, ನಿಮ್ಗೆ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ. ನಂತರ ನಾನಿಲ್ಲಿ ಮೈಕ್ರೋ ಓವನ್ ಬಳಸ್ತಾ ಇದ್ದೀನಿ. ಓವನಲ್ಲಿ ಇಟ್ಟು ಅಲ್ಲೇ ನಮಗೆ ಸೆಟ್ ಆಗಿರೋದನ್ನು ತೋರಿಸುತ್ತೆ. ಮೈಕ್ರೋ ಓವನ್ ಇಲ್ಲ ಅಂತ ಹೇಳಿದ್ರೆ ಇಡ್ಲಿ ಪಾತ್ರೆಯಲ್ಲಿ ಮಾಡ್ಬೋದು, ಅದು ಎಲ್ಲರಿಗೂ ಗೊತ್ತಿದೆ. ಇನ್ ಕೇಸ್ ಅದನ್ನು ತೋರಿಸಿ ಅಂತ ಹೇಳೋದಾದರೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಪ್ರಯತ್ನ ಮಾಡೋಣ. ನೋಡಿ, ಇದು ಬಂದಿದೆ ಅಂದರೆ ನೀವು ಚಾಕುಯಿಂದನೋ ಟೂತ್ ಪೀಕಿಂದನೋ ಅದನ್ನು ಒಂದು ಸರಿ ಚುಚ್ಚಿ ನೋಡಬೇಕು. ಆವಾಗ ಅಲ್ಲಿ ಅಂಟಲಿಲ್ಲ ಅಂತ ಹೇಳಿದ್ರೆ ಕೇಕ್ ಚೆನ್ನಾಗಿ ಬಂದಿದೆ, ಬೆಂದಿದೆ ಅನ್ನೋದೇ ಅರ್ಥ ಆಗುತ್ತೆ. ನೋಡಿ, ಇವಾಗ ಎಲ್ಲೂ ಅಂಟ್ತಾ ಇಲ್ಲ ಟೂತ್ ಪಿಕ್ಗೆ. ಸೊ ಈಗ ಫೈನಲ್ ಆಗಿ ಕಟ್ ಮಾಡ್ತಾ ಇದ್ದೀನಿ, ಬಿಸಿಯಲ್ಲೇ ಕಟ್ ಮಾಡ್ತಿದ್ದೀನಿ, ಆದರೂ ತುಂಬ ಚೆನ್ನಾಗಿ ಬಂದಿದೆ. ಇದು ಕೇಕ್ ಆರಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ತಣ್ಣಗಾಗಬೇಕು, ತುಂಬ ತಣ್ಣಗಾದಷ್ಟು ಬಹಳ ರುಚಿಯಾಗಿರುತ್ತೆ ಕೇಕು. ನೋಡಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಸ್ಮೂತಾಗಿ ಕಟ್ ಆಗ್ತಾ ಇದೆ ಕೇಕ್. ತಿನ್ನೋದಕ್ಕೂ ಬಹಳ ಚೆನ್ನಾಗಿರುತ್ತೆ. ನಾನೀಗ ಆಲ್ರೆಡಿ ಈ ಕೇಕ್ನ ತುಂಬ ಜನಕ್ಕೆ ಸ್ಯಾಂಪಲ್ ಕೊಟ್ಟಿದ್ದೀನಿ, ಅದನ್ನು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನೋಡಿ, ಅದ್ಭುತವಾಗಿದೆ, ತಿನ್ನೋದಕ್ಕೂ ರುಚಿಯಾಗಿದೆ, ನೋಡೋದಕ್ಕೂ ನೋಡಿ ಹೇಗೆ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ಈ ಕೇಕ್ನ, ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೆ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಆಲ್. ಬಾಯ್.